ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಡಲಾಗಿದೆ. ಏನಪ್ಪಾ ಅಂದ್ರೆ ಪೆಟ್ರೋಲ್, ಡೀಸೆಲ್, CNG ಈ ಮೂರು ರೇಟ್ಗಳನ್ನ ಜಾಸ್ತಿ ಮಾಡಲಾಗಿದೆ. ಪ್ರತಿ ಪೆಟ್ರೋಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಮತ್ತೆ CNG ಗ್ಯಾಸ್ ಏನಿದೆ ಅದಕ್ಕೆ 2 ರೂಪಾಯಿ ಮಾತ್ರ ಜಾಸ್ತಿ ಮಾಡಲಾಗಿದೆ. ಸೊ ಯಾರು ಆತಂಕ ಪಡುವಂಥದ್ದು ಏನೂ ಇಲ್ಲ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದೇ. ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತಂದ್ರೆ ಎಲೆಕ್ಷನ್ ಮುಗ್ದು ರಿಸಲ್ಟ್ ಬಂದ ತಕ್ಷಣ ಅವಾಗಿಂದ ಜನಗಳ ಮನಸ್ಸಲ್ಲಿ ಮೈಂಡಲ್ಲಿ ಫೀಡ್ ಮಾಡ್ತಾ ಹೋದ್ರು. ಕ್ರೈಸಸ್ ಇದೆ, ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಅಂತ ಹೇಳ್ಕೊಂಡ್ ಬಂದಿರೋದು ಈಗಾಗಲೇ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಪರ ವಿರೋಧ ಚರ್ಚೆ ಎಲ್ಲ ನಡೆದಿರೋದು ನೋಡಿದ್ದೀವಿ. ಮೊನ್ನೆ ಹೈದರಾಬಾದ್ ಅಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಮತ್ತೆ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳಿರೋದು ಅದು ಗಾಢವಾಗಿ ಚರ್ಚೆ ಆಗಿರೋದು ರಾಜ್ಯಾದ್ಯಂತ, ದೇಶಾದ್ಯಂತ ಅಂತ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಅದ್ರ ನಡುವೆ ಈ ಮಧ್ಯದಲ್ಲಿ ಇವತ್ತಿಂದ 3 ರೂಪಾಯಿ ಜಾಸ್ತಿ ಆಗಿದೆ. ಎಕ್ಸ್ಪೆಕ್ಟ್ ಮಾಡುವಂಥದ್ದೇ, ಅದರಲ್ಲಿ ಅನುಮಾನನೇ ಬೇಡ. ನಮಗೆ ಕೆಲವೊಂದು ಸರ್ಕಾರ ಕಡೆಯಿಂದ ಮಾಹಿತಿ ಬರುವ ಆಧಾರದ ಮೇರೆಗೆ ಮಾಹಿತಿ ಇರುವುದರಿಂದ ನಾವು ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ಸದ್ಯದಲ್ಲೇ 5 ರೂಪಾಯಿ ಜಾಸ್ತಿ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್ ಡೀಸೆಲ್ ಅಂತ ಅನ್ಕೊಂಡಿದ್ವಿ. ಬಟ್ ಅದಾಗಿಲ್ಲ, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಈಗಿನ ಸಿಚುವೇಶನ್ ಪ್ರಕಾರ ಪೆಟ್ರೋಲ್ ಬಂದು 40ರಿಂದ 45 ರೂಪಾಯಿವರೆಗೂ ಹೋಗೋ ಚಾನ್ಸಸ್ಗಳು 99% ಇದೆ. ಡೀಸೆಲ್ ಕೂಡ ಅಷ್ಟೇನೆ. ಸೊ ಡೀಸೆಲ್ ಬಂದು ಒಂದು 30ರಿಂದ 35 ರೂಪಾಯಿವರೆಗೂ ಹೈಕ್ ಆಗಬಹುದು. ಬಟ್ ಇದನ್ನ ಹೇಗೆ ಮಾಡ್ತಾರೆ? ಸಡನ್ಲಿ 40 ರೂಪಾಯಿ ಜಾಸ್ತಿ ಮಾಡಲ್ಲ, ಅಥವಾ 45 ರೂಪಾಯಿ ಜಾಸ್ತಿ ಮಾಡಲ್ಲ. ಪೆಟ್ರೋಲ್ ಡೀಸೆಲ್ಗಾದ್ರೆ 30-35 ರೂಪಾಯಿ ಜಾಸ್ತಿ ಮಾಡಲ್ಲ. ಜನ ದಂಗೆ ಹೇಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಏನ್ ಮಾಡ್ತಾರೆ, ವಾರ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಹೇಗ್ ಮಾಡ್ತಾರೆ ಅಂತಂದ್ರೆ ಒಂದು ವಾರ ಇವಾಗ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಒಂದು ವಾರ ಇದನ್ನ ಹೀಗೆ ಮೇಂಟೈನ್ ಮಾಡ್ತಾರೆ. ಪೆಟ್ರೋಲ್, ಡೀಸೆಲ್, CNG ಇದನ್ನ ಹೀಗೆ ಮೇಂಟೈನ್ ಮಾಡ್ತಾರೆ. 2ನೇ ವಾರ ಬಂದಾಗ 4 ರೂಪಾಯಿಗೂ ಏರಿಸಬಹುದು. ಅಂದ್ರೆ ಈಗ 3 ರೂಪಾಯಿ ಏನ್ ಆಡ್ ಆಗಿದೆ ಪ್ಲಸ್ ಇನ್ನೂ 4 ರೂಪಾಯಿ ಸೇರಿಸ್ತಾರೆ. ಇಲ್ಲ ಅಂತಂದ್ರೆ 3 ರೂಪಾಯಿಗೂ ಇರಬಹುದು, ಇಲ್ಲ 2 ರೂಪಾಯಿ ಜಾಸ್ತಿ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ 5 ರೂಪಾಯಿನೂ ಜಾಸ್ತಿ ಮಾಡಬಹುದು. 2ನೇ ವಾರಕ್ಕೆ ಇದು ಕಂಡೀಷನ್ ಇರೋದು. 3ನೇ ವಾರಕ್ಕೆ ಮತ್ತೆ 3 ರೂಪಾಯಿಗೆ ಬರ್ಬೋದು, ಇಲ್ಲ 2 ರೂಪಾಯಿಗೆ ಬರ್ಬೋದು, ಇಲ್ಲ 5 ರೂಪಾಯಿಗೂ ಹೋಗ್ಬೋದು. 4ನೇ ವಾರಕ್ಕೆ 2 ರೂಪಾಯಿಗೂ ಬರ್ಬೋದು, ಇಲ್ಲ 2.5 ರೂಪಾಯಿಗೂ ಬರ್ಬೋದು, ಇಲ್ಲ 1 ರೂಪಾಯಿಗಾದ್ರೂ ಬರಬಹುದು. ಇದು ಕೇಂದ್ರ ಸರ್ಕಾರದ ಪ್ಲಾನ್ ನಡೀತಾ ಇರೋದು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ. ಓಕೆನಾ? ಸೊ ಈಗ ಪೆಟ್ರೋಲ್, ಡೀಸೆಲ್ ಎಲ್ಲ ಜಾಸ್ತಿ ಆಗಿದೆ. ಅದ್ರ ನಡುವೆ ಎಲ್ಲ ಈಗ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ರೇಷನ್ ಅದು ಇದು ಹಾಳಮೂಳ ಪ್ರತಿಯೊಂದೂ ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಿರುವಂಥದ್ದೇ, ಏನು ಮಾಡೋಕ್ಕಾಗಲ್ಲ, ಅನುಭವಿಸಲೇಬೇಕು. ನಿಮ್ಮ ಅನಿಸಿಕೆ ನನಗೆ ಮುಖ್ಯವಾಗಿರುತ್ತೆ, ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬೈ.